ಬಾ ನೀನೆ ಸಂತ್ಯಾಗ ಹುಚ್ಚಿಕೆ ತೊಗೊಂಡಿದ್ರು ತಪ್ಪಲ ಪಲ್ಲೆ ಹುಚ್ಚಿಕೆ ಪಲ್ಲೆ ತೊಳೆದಿಟ್ಟೇನಿ ಬ್ಯಾಳೆ ಕುಚ್ಚಿಟ್ಟೈತಿ ಅದ್ರ ಒಗ್ಗರಣೆ ಹಾಕ್ತೀರ ಅಲ್ಲಿ ಎಣ್ಣೆ ಹಾಕ್ಬೇಕು ನಂಗೆ ಮಾಡಕ್ ಗೊತ್ತಿಲ್ಲ ಅದು ಒಗ್ಗರಣೆ ಹಾಕ್ಬೇಕು ಆಯ್ತಾ ಮಾಡ್ತೀನಿ ಒಗ್ಗರಣೆ ಹಾಕ್ತೀನಿ ಇಷ್ಟು ಮಸಾಲೆ ಹೊಡ್ಕೊಂಡ ಅದಕ್ಕೆ ನನ್ನ ಹಚ್ಚಾಕೈತಿ ನೀನೊಬ್ರು ಇದನ್ನ ಹೇಳಿದ್ರ ಸಪ್ಪನ್ ಪುಡಿ ಮಾಡಿ ಹೆಂಗೆ ಮಾಡ್ರಿ ಅತಿ ತೋರ್ಸ್ರಿ ಅಂದಲ್ಲ ಕಮೆಂಟ್ ಮಾಡಿ ತರಗತಿ ತೋರ್ಸು ಒಂದ್ ಬೌಲ್ ಅಷ್ಟು ಶೇಂಗಾ ತಗೋರಿ ಒಂದ್ ಬೌಲ್ ಅಷ್ಟು ಎಳ್ಳು ತಗೋರಿ ಬಿಳಿ ಎಳ್ಳು ಒಂದ್ ಬೌಲ್ ಅಷ್ಟು ಗುರಾಳ್ ತಗೋರಿ ಎಳ್ಳು ಯಾಕೆ ಹಾಕ್ತೀರಮ್ಮ ಅಂತ ಕೇಳಿದ್ರ ಅದಕ್ಕ ಎಳ್ಳು ಆರೋಗ್ಯಕ್ಕೆ ಚಲೋದು ಅದಕ್ಕೆ ಎಳ್ಳು ಹಾಕಿವ್ ನಾವು ಹಿಂಗ ಮಾಡ್ತೀವಿ ನೀವು ಹಿಂಗ ಮಾಡ್ಕೊಂಡು ನೋಡ್ಕೊರಿ ಚಂದಗ ಹುರಿಬೇಕು ಅವನ್ನ ಸಿಂಗ ಹುರಿಬೇಕು ಗುರೆಳ್ಳು ಹುರ್ಕೋಬೇಕು ಎಳ್ಳು ಹುರ್ಕೋಬೇಕು ಇಷ್ಟು ಕೂಡಿ ಸಣ್ಣಗ ಮಿಕ್ಸರ್ಗೆ ಹಾಕಿ ಎಲ್ಲ ಕರೆಕ್ಟಾಗಿರ್ಬೇಕು ತಟ್ಟಗ ಉಪ್ಪು ಹಾಕಿರ್ಬೇಕು ಹಾಕಿ ಪುಡಿ ಮಾಡಿ ಡಬ್ಬಿ ತುಂಬಿಟ್ಕೊಂಡ್ರೆ ಒಂದು ತಿಂಗಳ 2 ತಿಂಗಳ ಮಟ್ಟ ಬರ್ತೈತಿ ಖಾರ ಹಾಕ್ಬಾರ್ದು ಅದಕ್ಕೆ ಖಾರನ ಹಾಕ್ಬಾರ್ದನ ಅಂತ ಹೇಳಿದ್ರಿ ಖಾರ ಹಾಕ್ಬಾರ್ದು ಇಷ್ಟು ಚಂದ ಹುರ್ಕೊಂಡು ನೀವು ಮಿಕ್ಸರ್ಗೆ ಹಾಕಿ ಎಷ್ಟು 3 ಮಿಕ್ಸ್ ಮಾಡಿ ಡಬ್ಬಿ ತುಂಬಿಟ್ಕೊಂಡ್ರೆ ಪಲ್ಯ ಅಷ್ಟು ರುಚಿ ಆಗುತ್ತಾ 1 ತಿಂಗಳ 1.5 ತಿಂಗಳ ಮಟ್ಟ ಬೇಕಾದಂಗ ಹಾಕೋಬಹುದು ನಾವು ಉತ್ತರ ಕೊಟ್ಟೇವಿ ಹುಳ್ಚಿಕ್ಕಿ ಪಲ್ಯ ಒಗ್ಗರಣೆ ಹಾಕೋ ನೋಡಿ ಹುಳ್ಚಿಕ್ಕಿ ಪಲ್ಯ ಇದು ಈ ಹುಳ್ಚಿಕ್ಕಿ ಪಲ್ಯಗೆ ಟೊಮೆಟೊ ಹಣ್ಣು ಹಾಕೋದಲ್ಲ ಹುಳಿ ಜಾಸ್ತಿ ಇರ್ತೈತಿ ಇದು ಬ್ಯಾಳೆ ಇಟ್ಟು ಮಾಡ್ತೀವಿ ಅದನ್ನು ಅದಕ್ಕೆ ಬೇಕಾಗ್ಬೋದು 2 ಬೆಳ್ಳುಳ್ಳಿ ಗಡ್ಡೆ ಜಜ್ಜಿಟ್ಕೊಂಡೈತಿ 2 ಕರಿಬೇವು ಗಡ್ಡೆ ಒಂದಿಷ್ಟು ಕೊತ್ತಂಬರಿ ತೊಳೆದಿಟ್ಕೊಂಡಿವಿ ಇದು ಬೆಲ್ಲ ಅದಕ್ಕೆ ಹಾಕಕ್ಕೆ ಹುಳಿ ಇರ್ತೈತಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ರೆ ರುಚಿ ಅನ್ಸುತ್ತೆ ಈಗ ಒಗ್ಗರಣೆ ಹಾಕ್ತೀನಿ ಅದನ್ನು ಒಂದು ಸೌಟು ಎಣ್ಣೆ ಅರ್ಧ ಹಾಕ್ತೀನಿ ಇದಕ್ಕೆ ಭಾಳ ಆಗುತ್ತೆ ಅಂತ ಇಷ್ಟ ಸಾಕು ಅದು ಎಣ್ಣೆ ಕಾಯಿಲೆ ಎಣ್ಣೆ ಕಾದೈತಿ ಸಾಸಿವೆ ಹಾಕ್ತೀನಿ ಚಟಪಟ ಅನ್ಲಿ ಅದು ಅದಾದಮೇಲೆ ಜೀರಿಗೆ ಹಾಕ್ತೀನಿ ಜೀರಿಗೆ ಸಾಸಿವೆ ಚಟನ ಹಾಕತ್ತಿದ್ದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನೆಲ್ಲ ಬೆಳ್ಳುಳ್ಳಿ ಹಾಕ್ತೀನಿ ಅದಕ್ಕೆ ಕರಿಬೇವು ಹಾಕ್ತೀನಿ ಹುಚ್ಚಿಕ್ಕಿ ತೊಳೆದು ರೆಡಿ ಮಾಡಿ ತೊಗೊಂಡಿತ್ತಲ್ಲ ಅದನ್ನು ಹಾಕ್ತೀನಿ ಈಗ ಅದಕ್ಕೆ ಅದಕ್ಕೆ ಎಷ್ಟು ಬೇಕಷ್ಟು ಅರಿಶಿನ ಪುಡಿ ಹಾಕ್ತೀನಿ ಮಸಾಲೆ ಪುಡಿ 1 ಚಮಚ 2 ಪುಡಿ ಮಿಕ್ಸ್ ಮಾಡ್ತೀನಿ ರುಚಿ ತಕ್ಕಷ್ಟು ಖಾರ 2 ಪುಡಿ ಇದೆ ಮಾಡ್ತೀವಿ ಅದನ್ನು ಒಬ್ಬರು ಖಾರ ಜಾಸ್ತಿ ತಿಂತಾರೆ ನಾವು ಕಮ್ಮಿ ತಿಂತೀವಿ ಕಮ್ಮಿ ಹಾಕ್ತೀವಿ ನಾವು ಇದನ್ನು ಬೆಲ್ಲನ ಹಾಕ್ತೀನಿ ಅದ್ರಾಗ 2 ಪುಡಿ ಕರಿಬೇವು ರುಚಿ ತಕ್ಕಷ್ಟು ಉಪ್ಪು ನೀರೇನು ಜಾಸ್ತಿ ಇರುತ್ತಲ್ಲ ದೌಡ ಕರಗುತ್ತಿಲ್ಲ ಎಷ್ಟು ಇದಾದ ನೋಡ ಅಲ್ಲಿ ಬ್ಯಾಳೆ ಹಾಕ್ತೀನಿ ಈಗ ಅದಕ್ಕೆ ತೊಗರಿಬೇಳೆ ಹಣ್ಣಾಗ ಕುದಿಸಿಟ್ಕೊಂಡಿದ್ವಿ 1 ಗ್ಲಾಸ್ ದೊಡ್ಡ ಇಷ್ಟು ಗ್ಲಾಸಿಲ್ಲ 1 ಗ್ಲಾಸ್ ಅದು 1 ಸೀಡು ಹುಚ್ಚಿಕ್ಕಿಗೆ 1 ಸೀಡು ಬ್ಯಾಳೆ ಇದು 1 ಗ್ಲಾಸ್ ಬ್ಯಾಳೆ 2 ಕೂಡಿ ಮಿಕ್ಸ್ ಮಾಡ್ತೀನಿ ಚಂದ ಕುದಿಬೇಕು ಒಂದು ಸ್ವಲ್ಪ ನೀರು ಹಾಕ್ತೀನಿ ಹುಚ್ಚಿಕ್ಕಿ ಪಲ್ಯ ಕುದಿಯಾಕತ್ತು ಈಗ ಕೊತ್ತಂಬರಿ ಕಟ್ ಮಾಡಿಟ್ಟಿನಿ ಕೊತ್ತಂಬರಿ ಹಾಕ್ತೀನಿ ಈಗ ಅದಕ್ಕೆ 5 ನಿಮಿಷನ್ಯಾಗ ಪಲ್ಯ ರೆಡಿ ಆಯ್ತು ಬ್ಯಾಳೆ ಬೇರೆ ಕುದಿಸ್ಬೇಕು ಹುಚ್ಚಿಕ್ಕಿ ತಳಸ್ಬೇಕು ಹಂಗೆ ತಡಕ್ಕೆಲ್ಲ ಹಾಕತ್ತಿ ಮಸ್ತ್ ರುಚಿ ಆಗತ್ತೆ ನೋಡ್ರಿ ಹುಳಿ ಬೆಲ್ಲ ಮಣ್ಣಗಂಡಾಗತ್ತೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ಇಷ್ಟಕ್ಕೂ ಹೊಂದ್ಕೊಂತೈತಿ ಇದು ಉತ್ತರ ಕರ್ನಾಟಕದ ಹುಚ್ಚಿಕ್ಕಿ ಪಲ್ಯ ರೆಡಿ ಆಯ್ತು ನೋಡಿ ಬೇಕಾದಾಗ ಹಾಕ್ಕೊಂಡು ಊಟ ಮಾಡಿರಿ ನೀವು ಮತ್ತು ಮಸ್ತ್ ಆಗೈತೆ ನೋಡಿ ಇಷ್ಟ ಹುಚ್ಚಿಕ್ಕಿ ಪಲ್ಯ ಮಾಡೋದು 5 ನಿಮಿಷ ಬಿಟ್ಟು ಊಟ ಮಾಡೋಕೆ ರೆಡಿ ಆಯ್ತು ಹಿಂಗೆ ನೋಡ್ರಿ ಹುಚ್ಚಿಕ್ಕಿ ಪಲ್ಯ ರೆಡಿ ಹಿಂಗತ್ತೆ ಕುದಿ ಹೊತ್ತಿನಾಗ ಗ್ಯಾಸ್ ಆರಿಸ್ಬಿಡ್ರಿ ಬೇಕಾದಾಗ ಹಾಕ್ಕೊಂಡು ಊಟ ಮಾಡಿರಿ ನೀವು ಆಯ್ತು ನೋಡು ಅನ್ನ ಜೋಡಿನೂ ತಿನ್ನಿರಿ ಚಪಾತಿ ಜೋಡಿನೂ ತಿನ್ನಿರಿ ರೊಟ್ಟಿ ಜೋಡಿನೂ ತಿನ್ನಿರಿ ಎಲ್ಲದಕ್ಕೂ ಬರ್ತೈತೆ ನೋಡು ಹುಳ್ಳಗೂ ಇರ್ತೈತಿ ಬೆಲ್ಲನೂ ಹಾಕಿರ್ತೈತಲ್ಲ ಮಸ್ತ್ ರುಚಿ ಅನ್ಸುತ್ತೆ ಅದು
ಆಯ್ತು ಮಣ್ಗಂಡ ಆಯ್ತು ನೋಡ್ರಿ ಆಯ್ತು ಮುಗಿಸ್ತೀನಿ